ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಸಂಗೀತಾರನ್ನ ಪರ್ಸನಲ್ ಹೋಗಿ ಮಾತಾಡಲ್ಲ, ಸಿಕ್ಕಿದ್ರೆ ಖಂಡಿತ ಮಾತಾಡ್ತೀನಿ ಅಂತ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ ಒಂದು ಅವಕಾಶ ಕೊಡುತ್ತೆ, ಯಾರ್ಯಾರು ಕ್ಷಮೆ ಕೇಳ್ಬೇಕು ಕೇಳಿ ಅಂತ. ಅಲ್ಲಿ ನೀವಿಬ್ರು ಕ್ಷಮೆ ಕೇಳ್ತೀರಾ, ಕೈ ಕುಲ್ಕ್ತೀರಾ, ಇದೆಲ್ಲ ಮುಗೀತು ಇವತ್ತಿಗೆ ಅಂತೀರಾ? ಅಂದ್ರೆ ಇಬ್ರು ಕೂಡ ಅವತ್ತು ಮಾತಾಡಿದ ನಾಮಕಾವಸ್ಥೆಗ ಇಲ್ವಲ್ಲ. ನನ್ ಕಡೆಯಿಂದ ನಾನು ಹೇಳ್ಬೇಕು ಹೇಳಿದೀನಿ. ಆ ಕಡೆಯಿಂದ ಏನಾದ್ರು ಎಫರ್ಟ್ಸ್ ಕಾಣಿಸಿಲ್ಲ ಅಂದಾಗ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ. ಹೊರಗಡೆ ಬಂದೆ, ಅಲ್ಲಿ ಏನ್ ಗೇಮ್ಗಾಯ್ತು, ಗೇಮ್ ಎಲ್ಲ ಆಯ್ತು, ಮುಗೀತು. ನಾನು ಲಾಸ್ಟ್ ವೀಕ್ ಅಲ್ಲಿ ಹೇಳಿದ್ದು ಅದೇ, ನಾನು ಯಾವ್ದೇ ಕಾರಣಕ್ಕೂ ದ್ವೇಷನಂತೂ ಕ್ಯಾರಿ ಮಾಡಲ್ಲ. ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂಡ್ ಆ ಫ್ರೆಂಡ್ಶಿಪ್ ಇಂದ ಏನು ಉದ್ದೇಶ, ಫ್ರೆಂಡ್ಶಿಪ್ ಇಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ. ಒಂದೊಳ್ಳೆ ಮಾತು, 4 ಮಾತು, ಒಂದ್ ಮುಖದ ಮೇಲೆ ಒಂದು ನಗು, ಈಗ ಸಿಕ್ಕಿದ್ರು ನಾನು ಅದನ್ನ ಮಾಡೇ ಮಾಡ್ತೀನಿ. ಸೊ ಪರ್ಸನಲ್ ಆಗಿ ಎಫರ್ಟ್ಸ್ ಹಾಕದೇ ಇರಬಹುದು, ಯಾಕಂದ್ರೆ ನನ್ನ ಕೆಲ್ಸಗಳಲ್ಲಿ ನಾನು ಬ್ಯುಸಿ ಆಗಿದ್ದೀನಿ. ಆ ಒಂದು ಇದರಿಂದ ನಾನು ಹೇಳಿದ್ದಷ್ಟೇ, ಮಾತಾಡ್ಸ್ಬಾರ್ದು ಅಥವಾ ಯಾವುದೇ ದ್ವೇಷದಿಂದ ಆಗ್ಲಿ ಅಲ್ಲ.